ಉಡುಪಿ ಜಿಲ್ಲೆಯ ಉರಿ ಬಿಸಿಲಿನ ಸುದ್ದಿಯನ್ನು ನಿಮ್ಮ ಮುಂದೆ ಹೊತ್ತು ತಂದಿದ್ದೇನೆ. ಉಡುಪಿ ಜಿಲ್ಲೆ ಅಂತ ಹೇಳಿದರೆ ಸಾಕಷ್ಟು ಪ್ರವಾಸಿಗರು ಬೇಸಿಗೆಯಲ್ಲಿ ಉಡುಪಿಗೆ ಆಗಮಿಸ್ತಾರೆ. ಆದರೆ ಸದ್ಯಕ್ಕೆ ಉಡುಪಿ ಅಂದರೆ ಭಯಪಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಯಾಕಂದರೆ ಅಷ್ಟೊಂದು ತಾಪಮಾನ ಉಡುಪಿಯಲ್ಲಿ ಅನುಭವಕ್ಕೆ ಬರ್ತಾ ಇರುವಂಥದ್ದು. 33-34 ಸೆಲ್ಸಿಯಸ್ ಡಿಗ್ರಿಯಷ್ಟು ತಾಪಮಾನ ಇದ್ದರೂ ಕೂಡ 39-40 ಡಿಗ್ರಿಯಷ್ಟು ಸೆಲ್ಸಿಯಸ್ನಷ್ಟು ತಾಪಮಾನ ಇದೆ ಅನ್ನುವಂಥ ಅನುಭವ ಆಗ್ತಾಯಿದೆ. ಅಷ್ಟೊಂದು ಉರಿ ಬಿಸಿಲು ಇರುವಂಥದ್ದು, ಸೆಕೆ ಕೂಡ ಇರುವಂಥದ್ದು. ಹಾಗಾಗಿ ಪ್ರವಾಸಿಗರು ಬಂದರೆ ಇಲ್ಲಿ ಹೇಗಪ್ಪ ತಡ್ಕೊಳ್ಳೋದು ಅನ್ನುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ಅದರ ಹೊರತಾಗಿ ನಾವು ನೋಡಿದರೆ ದಿನನಿತ್ಯ ಸೆಕೆಯನ್ನು, ಈ ಶಾಖವನ್ನು ತಡ್ಕೊಂಡು ಬದುಕುವಂಥ ಉಡುಪಿಯ ಜನರು ಕೂಡ ಇಲ್ಲಿ ಹೇಗೆ ವಾಸ ಮಾಡೋದು, ಇಲ್ಲಿ ಹೇಗೆ ಹಗಲೊತ್ತಲ್ಲಿ ಓಡಾಟವನ್ನು ಮಾಡೋದು ಅನ್ನುವಂಥ ಒಂದು ಚಿಂತೆಯನ್ನು ಮಾಡುವಂಥ ಪರಿಸ್ಥಿತಿ ಸದ್ಯಕ್ಕೆ ನಿರ್ಮಾಣ ಆಗಿರುವಂಥದ್ದು. 11 ಗಂಟೆಯಿಂದ ಸುಮಾರು 4 ಗಂಟೆಯ ತನಕ ಆದಷ್ಟು ಜನ ನಗರ ಪ್ರದೇಶದಲ್ಲಿ ಅಥವಾ ಓಪನ್ ಏರಿಯಾಗಳಲ್ಲಿ ಓಡಾಟವನ್ನು ಮಾಡಬೇಡಿ ಅನ್ನುವಂಥ ಎಚ್ಚರಿಕೆಯನ್ನು ಈಗಾಗಲೇ ಜಿಲ್ಲಾಡಳಿತ, ಜಿಲ್ಲಾ ಆರೋಗ್ಯ ಇಲಾಖೆ ನೀಡಿರುವಂಥದ್ದು. ಯಾಕಂದರೆ ಜನರ ಆರೋಗ್ಯದ ದೃಷ್ಟಿಯಿಂದ, ಯಾಕಂದರೆ ಬೇರೆ ಬೇರೆ ರೀತಿಯ ಕಾಯಿಲೆಗಳು, ಚರ್ಮ ರೋಗಗಳು ಬರುವಂಥ ಸಾಧ್ಯತೆಗಳಿದೆ. ಹಾಗಾಗಿ ಸಾಕಷ್ಟು ಸೂರ್ಯನ ಶಾಖದಿಂದ ಅಥವಾ ಕಿರಣಗಳಿಂದ ದೂರ ಇರಿ ಅನ್ನುವಂಥ ಒಂದು ಎಚ್ಚರಿಕೆಯನ್ನು ಕೂಡ ನೀಡಿರುವಂಥದ್ದು. ಜೊತೆಗೆ ಸಿಕ್ಕಾಪಟ್ಟೆ ನೀರು ಕುಡಿಯೋದ್ರಿಂದ, ಸಿಕ್ಕಲ್ಲಿ ನೀರು ಕುಡಿಯೋದ್ರಿಂದ ಡಯೇರಿಯಾದಂಥ ರೋಗಗಳು ಕೂಡ ಬರುವಂಥ ಸಾಧ್ಯತೆಗಳಿದೆ ಅನ್ನುವಂಥ ಎಚ್ಚರಿಕೆಯನ್ನು ಉಡುಪಿ ಜಿಲ್ಲಾ ಆರೋಗ್ಯ ಇಲಾಖೆ ನೀಡಿರುವಂಥದ್ದು. ಒಟ್ಟಿನಲ್ಲಿ ಈ ವರ್ಷದ ಏನು ತಾಪಮಾನ ಇದೆ ಸಾಕಷ್ಟು ಆತಂಕಕ್ಕೆ ಕಾರಣ ಆಗಿರುವಂಥದ್ದು. ಈಗಾಗಲೇ ಹವಾಮಾನ ಇಲಾಖೆ ಯೆಲ್ಲೋ ಅಲರ್ಟನ್ನು ಕೂಡ ಘೋಷಣೆ ಮಾಡಿರುವಂಥದ್ದು. ಯಾಕಂದರೆ 33-34 ಸೆಲ್ಸಿಯಸ್ ಡಿಗ್ರಿ ಅಂದರೆ ಉಡುಪಿ ಜಿಲ್ಲೆಗೆ ಇದು ಸಾಕಷ್ಟು ಏರಿಕೆ ಆಗಿರುವಂಥ ತಾಪಮಾನ. ಹಾಗಾಗಿ ಸಾಕಷ್ಟು ಎಚ್ಚರಿಕೆಯನ್ನು ಜನ ವಹಿಸ್ಕೊಳ್ಬೇಕಾಗ್ತದೆ. ಬರುವಂಥ ಪ್ರವಾಸಿಗರು ಕೂಡ ಒಂದಷ್ಟು ವಿಳಂಬ ಮಾಡೋದು ಒಳಿತು ಅನ್ನುವಂಥದ್ದು. ಯಾಕಂದರೆ ಇಲ್ಲಿಯ ತಾಪಮಾನವನ್ನು ತಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಪರಿಸ್ಥಿತಿ ಸದ್ಯಕ್ಕೆ ಇರುವಂಥದ್ದು. ಹಾಗಾಗಿ ಜನ ಕೂಡ ಏನು ಆರೋಗ್ಯ ಇಲಾಖೆಯ ಸೂಚನೆ ಇದೆ ಅದನ್ನು ಪಾಲಿಸುವುದರ ಜೊತೆಗೆ ತಮ್ಮ ಆರೋಗ್ಯವನ್ನು ಕಾಪಾಡುವುದರ ಕಡೆಗೆ ಗಮನ ಹರಿಸಲಿ ಅನ್ನೋದು ನಮ್ಮ ಆಶಯ ಆಗಿರುವಂಥದ್ದು. ಇದಿಷ್ಟು ಉಡುಪಿ ಜಿಲ್ಲೆಯ ಸುದ್ದಿ. ಉಡುಪಿ ಜಿಲ್ಲೆಯ ಉರಿ ಬಿಸಿಲಿನ ಸುದ್ದಿಯನ್ನು ನಿಮ್ಮ ಮುಂದೆ ಹೊತ್ತು ತಂದಿದ್ದೇನೆ. ಉಡುಪಿ ಜಿಲ್ಲೆ ಅಂತ ಹೇಳಿದರೆ ಸಾಕಷ್ಟು ಪ್ರವಾಸಿಗರು ಬೇಸಿಗೆಯಲ್ಲಿ ಉಡುಪಿಗೆ ಆಗಮಿಸ್ತಾರೆ. ಆದರೆ ಸದ್ಯಕ್ಕೆ ಉಡುಪಿ ಅಂದರೆ ಭಯಪಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಯಾಕಂದರೆ ಅಷ್ಟೊಂದು ತಾಪಮಾನ ಉಡುಪಿಯಲ್ಲಿ ಅನುಭವಕ್ಕೆ ಬರ್ತಾ ಇರುವಂಥದ್ದು. 33-34 ಸೆಲ್ಸಿಯಸ್ ಡಿಗ್ರಿಯಷ್ಟು ತಾಪಮಾನ ಇದ್ದರೂ ಕೂಡ 39-40 ಡಿಗ್ರಿಯಷ್ಟು ಸೆಲ್ಸಿಯಸ್ನಷ್ಟು ತಾಪಮಾನ ಇದೆ ಅನ್ನುವಂಥ ಅನುಭವ ಆಗ್ತಾಯಿದೆ. ಅಷ್ಟೊಂದು ಉರಿ ಬಿಸಿಲು ಇರುವಂಥದ್ದು, ಸೆಕೆ ಕೂಡ ಇರುವಂಥದ್ದು. ಹಾಗಾಗಿ ಪ್ರವಾಸಿಗರು ಬಂದರೆ ಇಲ್ಲಿ ಹೇಗಪ್ಪ ತಡ್ಕೊಳ್ಳೋದು ಅನ್ನುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ಅದರ ಹೊರತಾಗಿ ನಾವು ನೋಡಿದರೆ ದಿನನಿತ್ಯ ಸೆಕೆಯನ್ನು, ಈ ಶಾಖವನ್ನು ತಡ್ಕೊಂಡು ಬದುಕುವಂಥ ಉಡುಪಿಯ ಜನರು ಕೂಡ ಇಲ್ಲಿ ಹೇಗೆ ವಾಸ ಮಾಡೋದು, ಇಲ್ಲಿ ಹೇಗೆ ಹಗಲೊತ್ತಲ್ಲಿ ಓಡಾಟವನ್ನು ಮಾಡೋದು ಅನ್ನುವಂಥ ಒಂದು ಚಿಂತೆಯನ್ನು ಮಾಡುವಂಥ ಪರಿಸ್ಥಿತಿ ಸದ್ಯಕ್ಕೆ ನಿರ್ಮಾಣ ಆಗಿರುವಂಥದ್ದು. 11 ಗಂಟೆಯಿಂದ ಸುಮಾರು 4 ಗಂಟೆಯ ತನಕ ಆದಷ್ಟು ಜನ ನಗರ ಪ್ರದೇಶದಲ್ಲಿ ಅಥವಾ ಓಪನ್ ಏರಿಯಾಗಳಲ್ಲಿ ಓಡಾಟವನ್ನು ಮಾಡಬೇಡಿ ಅನ್ನುವಂಥ ಎಚ್ಚರಿಕೆಯನ್ನು ಈಗಾಗಲೇ ಜಿಲ್ಲಾಡಳಿತ, ಜಿಲ್ಲಾ ಆರೋಗ್ಯ ಇಲಾಖೆ ನೀಡಿರುವಂಥದ್ದು. ಯಾಕಂದರೆ ಜನರ ಆರೋಗ್ಯದ ದೃಷ್ಟಿಯಿಂದ, ಯಾಕಂದರೆ ಬೇರೆ ಬೇರೆ ರೀತಿಯ ಕಾಯಿಲೆಗಳು, ಚರ್ಮ ರೋಗಗಳು ಬರುವಂಥ ಸಾಧ್ಯತೆಗಳಿದೆ. ಹಾಗಾಗಿ ಸಾಕಷ್ಟು ಸೂರ್ಯನ ಶಾಖದಿಂದ ಅಥವಾ ಕಿರಣಗಳಿಂದ ದೂರ ಇರಿ ಅನ್ನುವಂಥ ಒಂದು ಎಚ್ಚರಿಕೆಯನ್ನು ಕೂಡ ನೀಡಿರುವಂಥದ್ದು. ಜೊತೆಗೆ ಸಿಕ್ಕಾಪಟ್ಟೆ ನೀರು ಕುಡಿಯೋದ್ರಿಂದ, ಸಿಕ್ಕಲ್ಲಿ ನೀರು ಕುಡಿಯೋದ್ರಿಂದ ಡಯೇರಿಯಾದಂಥ ರೋಗಗಳು ಕೂಡ ಬರುವಂಥ ಸಾಧ್ಯತೆಗಳಿದೆ ಅನ್ನುವಂಥ ಎಚ್ಚರಿಕೆಯನ್ನು ಉಡುಪಿ ಜಿಲ್ಲಾ ಆರೋಗ್ಯ ಇಲಾಖೆ ನೀಡಿರುವಂಥದ್ದು. ಒಟ್ಟಿನಲ್ಲಿ ಈ ವರ್ಷದ ಏನು ತಾಪಮಾನ ಇದೆ ಸಾಕಷ್ಟು ಆತಂಕಕ್ಕೆ ಕಾರಣ ಆಗಿರುವಂಥದ್ದು. ಈಗಾಗಲೇ ಹವಾಮಾನ ಇಲಾಖೆ ಯೆಲ್ಲೋ ಅಲರ್ಟನ್ನು ಕೂಡ ಘೋಷಣೆ ಮಾಡಿರುವಂಥದ್ದು. ಯಾಕಂದರೆ 33-34 ಸೆಲ್ಸಿಯಸ್ ಡಿಗ್ರಿ ಅಂದರೆ ಉಡುಪಿ ಜಿಲ್ಲೆಗೆ ಇದು ಸಾಕಷ್ಟು ಏರಿಕೆ ಆಗಿರುವಂಥ ತಾಪಮಾನ. ಹಾಗಾಗಿ ಸಾಕಷ್ಟು ಎಚ್ಚರಿಕೆಯನ್ನು ಜನ ವಹಿಸ್ಕೊಳ್ಬೇಕಾಗ್ತದೆ. ಬರುವಂಥ ಪ್ರವಾಸಿಗರು ಕೂಡ ಒಂದಷ್ಟು ವಿಳಂಬ ಮಾಡೋದು ಒಳಿತು ಅನ್ನುವಂಥದ್ದು. ಯಾಕಂದರೆ ಇಲ್ಲಿಯ ತಾಪಮಾನವನ್ನು ತಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಪರಿಸ್ಥಿತಿ ಸದ್ಯಕ್ಕೆ ಇರುವಂಥದ್ದು. ಹಾಗಾಗಿ ಜನ ಕೂಡ ಏನು ಆರೋಗ್ಯ ಇಲಾಖೆಯ ಸೂಚನೆ ಇದೆ ಅದನ್ನು ಪಾಲಿಸುವುದರ ಜೊತೆಗೆ ತಮ್ಮ ಆರೋಗ್ಯವನ್ನು ಕಾಪಾಡುವುದರ ಕಡೆಗೆ ಗಮನ ಹರಿಸಲಿ ಅನ್ನೋದು ನಮ್ಮ ಆಶಯ ಆಗಿರುವಂಥದ್ದು. ಇದಿಷ್ಟು ಉಡುಪಿ ಜಿಲ್ಲೆಯ ಸುದ್ದಿ. ಉಡುಪಿ ಜಿಲ್ಲೆಯ ಉರಿ ಬಿಸಿಲಿನ ಸುದ್ದಿಯನ್ನು ನಿಮ್ಮ ಮುಂದೆ ಹೊತ್ತು ತಂದಿದ್ದೇನೆ. ಉಡುಪಿ ಜಿಲ್ಲೆ ಅಂತ ಹೇಳಿದರೆ ಸಾಕಷ್ಟು ಪ್ರವಾಸಿಗರು ಬೇಸಿಗೆಯಲ್ಲಿ ಉಡುಪಿಗೆ ಆಗಮಿಸ್ತಾರೆ. ಆದರೆ ಸದ್ಯಕ್ಕೆ ಉಡುಪಿ ಅಂದರೆ ಭಯಪಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಯಾಕಂದರೆ ಅಷ್ಟೊಂದು ತಾಪಮಾನ ಉಡುಪಿಯಲ್ಲಿ ಅನುಭವಕ್ಕೆ ಬರ್ತಾ ಇರುವಂಥದ್ದು. 33-34 ಸೆಲ್ಸಿಯಸ್ ಡಿಗ್ರಿಯಷ್ಟು ತಾಪಮಾನ ಇದ್ದರೂ ಕೂಡ
39-40 ಡಿಗ್ರಿಯಷ್ಟು ಸೆಲ್ಸಿಯಸ್ನಷ್ಟು ತಾಪಮಾನ ಇದೆ ಅನ್ನುವಂಥ ಅನುಭವ ಆಗ್ತಾ ಇದೆ. ಅಷ್ಟೊಂದು ಉರಿ ಬಿಸಿಲು ಇರುವಂಥದ್ದು, ಸೆಕೆ ಕೂಡ ಇರುವಂಥದ್ದು. ಹಾಗಾಗಿ ಪ್ರವಾಸಿಗರು ಬಂದರೆ ಇಲ್ಲಿ ಹೇಗಪ್ಪ ತಡ್ಕೊಳ್ಳೋದು ಅನ್ನುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ಅದರ ಹೊರತಾಗಿ ನಾವು ನೋಡಿದರೆ ದಿನನಿತ್ಯ ಸೆಕೆಯನ್ನು, ಈ ಶಾಖವನ್ನು ತಡ್ಕೊಂಡು ಬದುಕುವಂಥ ಉಡುಪಿಯ ಜನರು ಕೂಡ ಇಲ್ಲಿ ಹೇಗೆ ವಾಸ ಮಾಡೋದು, ಇಲ್ಲಿ ಹೇಗೆ ಹಗಲೊತ್ತಲ್ಲಿ ಓಡಾಟವನ್ನು ಮಾಡೋದು ಅನ್ನುವಂಥ ಒಂದು ಚಿಂತೆಯನ್ನು ಮಾಡುವಂಥ ಪರಿಸ್ಥಿತಿ ಸದ್ಯಕ್ಕೆ ನಿರ್ಮಾಣ ಆಗಿರುವಂಥದ್ದು. 11 ಗಂಟೆಯಿಂದ ಸುಮಾರು 4 ಗಂಟೆಯ ತನಕ ಆದಷ್ಟು ಜನ ನಗರ ಪ್ರದೇಶದಲ್ಲಿ ಅಥವಾ ಓಪನ್ ಏರಿಯಾಗಳಲ್ಲಿ ಓಡಾಟವನ್ನು ಮಾಡಬೇಡಿ ಅನ್ನುವಂಥ ಎಚ್ಚರಿಕೆಯನ್ನು ಈಗಾಗಲೇ ಜಿಲ್ಲಾಡಳಿತ, ಜಿಲ್ಲಾ ಆರೋಗ್ಯ ಇಲಾಖೆ ನೀಡಿರುವಂಥದ್ದು. ಯಾಕಂದರೆ ಜನರ ಆರೋಗ್ಯದ ದೃಷ್ಟಿಯಿಂದ, ಯಾಕಂದರೆ ಬೇರೆ ಬೇರೆ ರೀತಿಯ ಕಾಯಿಲೆಗಳು, ಚರ್ಮ ರೋಗಗಳು ಬರುವಂಥ ಸಾಧ್ಯತೆಗಳಿದೆ. ಹಾಗಾಗಿ ಸಾಕಷ್ಟು ಸೂರ್ಯನ ಶಾಖದಿಂದ ಅಥವಾ ಕಿರಣಗಳಿಂದ ದೂರ ಇರಿ ಅನ್ನುವಂಥ ಒಂದು ಎಚ್ಚರಿಕೆಯನ್ನು ಕೂಡ ನೀಡಿರುವಂಥದ್ದು. ಜೊತೆಗೆ ಸಿಕ್ಕಾಪಟ್ಟೆ ನೀರು ಕುಡಿಯೋದ್ರಿಂದ, ಸಿಕ್ಕಲ್ಲಿ ನೀರು ಕುಡಿಯೋದ್ರಿಂದ ಡಯೇರಿಯಾದಂಥ ರೋಗಗಳು ಕೂಡ ಬರುವಂಥ ಸಾಧ್ಯತೆಗಳಿದೆ ಅನ್ನುವಂಥ ಎಚ್ಚರಿಕೆಯನ್ನು ಉಡುಪಿ ಜಿಲ್ಲಾ ಆರೋಗ್ಯ ಇಲಾಖೆ ನೀಡಿರುವಂಥದ್ದು. ಒಟ್ಟಿನಲ್ಲಿ ಈ ವರ್ಷದ ಏನು ತಾಪಮಾನ ಇದೆ ಸಾಕಷ್ಟು ಆತಂಕಕ್ಕೆ ಕಾರಣ ಆಗಿರುವಂಥದ್ದು. ಈಗಾಗಲೇ ಹವಾಮಾನ ಇಲಾಖೆ ಯೆಲ್ಲೋ ಅಲರ್ಟನ್ನು ಕೂಡ ಘೋಷಣೆ ಮಾಡಿರುವಂಥದ್ದು. ಯಾಕಂದರೆ 34 ಸೆಲ್ಸಿಯಸ್ ಡಿಗ್ರಿ ಅಂದರೆ ಉಡುಪಿ ಜಿಲ್ಲೆಗೆ ಇದು ಸಾಕಷ್ಟು ಏರಿಕೆ ಆಗಿರುವಂಥ ತಾಪಮಾನ. ಹಾಗಾಗಿ ಸಾಕಷ್ಟು ಎಚ್ಚರಿಕೆಯನ್ನು ಜನ ವಹಿಸ್ಕೊಳ್ಬೇಕಾಗ್ತದೆ. ಬರುವಂಥ ಪ್ರವಾಸಿಗರು ಕೂಡ ಒಂದಷ್ಟು ವಿಳಂಬ ಮಾಡೋದು ಒಳಿತು ಅನ್ನುವಂಥದ್ದು. ಯಾಕಂದರೆ ಇಲ್ಲಿಯ ತಾಪಮಾನವನ್ನು ತಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಪರಿಸ್ಥಿತಿ ಸದ್ಯಕ್ಕೆ ಇರುವಂಥದ್ದು. ಹಾಗಾಗಿ ಜನ ಕೂಡ ಏನು ಆರೋಗ್ಯ ಇಲಾಖೆಯ ಸೂಚನೆ ಇದೆ ಅದನ್ನು ಪಾಲಿಸುವುದರ ಜೊತೆಗೆ ತಮ್ಮ ಆರೋಗ್ಯವನ್ನು ಕಾಪಾಡುವುದರ ಕಡೆಗೆ ಗಮನ ಹರಿಸಲಿ ಅನ್ನೋದು ನಮ್ಮ ಆಶಯ ಆಗಿರುವಂಥದ್ದು. ಇದಿಷ್ಟು ಉಡುಪಿ ಜಿಲ್ಲೆಯ ಸುದ್ದಿ. ಉಡುಪಿ ಜಿಲ್ಲೆಯ ಉರಿ ಬಿಸಿಲಿನ ಸುದ್ದಿಯನ್ನು ನಿಮ್ಮ ಮುಂದೆ ಹೊತ್ತು ತಂದಿದ್ದೇನೆ. ಉಡುಪಿ ಜಿಲ್ಲೆ ಅಂತ ಹೇಳಿದರೆ ಸಾಕಷ್ಟು ಪ್ರವಾಸಿಗರು ಬೇಸಿಗೆಯಲ್ಲಿ ಉಡುಪಿಗೆ ಆಗಮಿಸ್ತಾರೆ. ಆದರೆ ಸದ್ಯಕ್ಕೆ ಉಡುಪಿ ಅಂದರೆ ಭಯಪಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಯಾಕಂದರೆ ಅಷ್ಟೊಂದು ತಾಪಮಾನ ಉಡುಪಿಯಲ್ಲಿ ಅನುಭವಕ್ಕೆ ಬರ್ತಾ ಇರುವಂಥದ್ದು. 33-34 ಸೆಲ್ಸಿಯಸ್ ಡಿಗ್ರಿಯಷ್ಟು ತಾಪಮಾನ ಇದ್ದರೂ ಕೂಡ 39-40 ಡಿಗ್ರಿಯಷ್ಟು ಸೆಲ್ಸಿಯಸ್ನಷ್ಟು ತಾಪಮಾನ ಇದೆ ಅನ್ನುವಂಥ ಅನುಭವ ಆಗ್ತಾ ಇದೆ. ಅಷ್ಟೊಂದು ಉರಿ ಬಿಸಿಲು ಇರುವಂಥದ್ದು, ಸೆಕೆ ಕೂಡ ಇರುವಂಥದ್ದು. ಹಾಗಾಗಿ ಪ್ರವಾಸಿಗರು ಬಂದರೆ ಇಲ್ಲಿ ಹೇಗಪ್ಪ ತಡ್ಕೊಳ್ಳೋದು ಅನ್ನುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ಅದರ ಹೊರತಾಗಿ ನಾವು ನೋಡಿದರೆ ದಿನನಿತ್ಯ ಸೆಕೆಯನ್ನು, ಈ ಶಾಖವನ್ನು ತಡ್ಕೊಂಡು ಬದುಕುವಂಥ ಉಡುಪಿಯ ಜನರು ಕೂಡ ಇಲ್ಲಿ ಹೇಗೆ ವಾಸ ಮಾಡೋದು, ಇಲ್ಲಿ ಹೇಗೆ ಹಗಲೊತ್ತಲ್ಲಿ ಓಡಾಟವನ್ನು ಮಾಡೋದು ಅನ್ನುವಂಥ ಒಂದು ಚಿಂತೆಯನ್ನು ಮಾಡುವಂಥ ಪರಿಸ್ಥಿತಿ ಸದ್ಯಕ್ಕೆ ನಿರ್ಮಾಣ ಆಗಿರುವಂಥದ್ದು. 11 ಗಂಟೆಯಿಂದ ಸುಮಾರು 4 ಗಂಟೆಯ ತನಕ ಆದಷ್ಟು ಜನ ನಗರ ಪ್ರದೇಶದಲ್ಲಿ ಅಥವಾ ಓಪನ್ ಏರಿಯಾಗಳಲ್ಲಿ ಓಡಾಟವನ್ನು ಮಾಡಬೇಡಿ ಅನ್ನುವಂಥ ಎಚ್ಚರಿಕೆಯನ್ನು ಈಗಾಗಲೇ ಜಿಲ್ಲಾಡಳಿತ, ಜಿಲ್ಲಾ ಆರೋಗ್ಯ ಇಲಾಖೆ ನೀಡಿರುವಂಥದ್ದು. ಯಾಕಂದರೆ ಜನರ ಆರೋಗ್ಯದ ದೃಷ್ಟಿಯಿಂದ, ಯಾಕಂದರೆ ಬೇರೆ ಬೇರೆ ರೀತಿಯ ಕಾಯಿಲೆಗಳು, ಚರ್ಮ ರೋಗಗಳು ಬರುವಂಥ ಸಾಧ್ಯತೆಗಳಿದೆ. ಹಾಗಾಗಿ ಸಾಕಷ್ಟು ಸೂರ್ಯನ ಶಾಖದಿಂದ ಅಥವಾ ಕಿರಣಗಳಿಂದ ದೂರ ಇರಿ ಅನ್ನುವಂಥ ಒಂದು ಎಚ್ಚರಿಕೆಯನ್ನು ಕೂಡ ನೀಡಿರುವಂಥದ್ದು. ಜೊತೆಗೆ ಸಿಕ್ಕಾಪಟ್ಟೆ ನೀರು ಕುಡಿಯೋದ್ರಿಂದ, ಸಿಕ್ಕಲ್ಲಿ ನೀರು ಕುಡಿಯೋದ್ರಿಂದ ಡಯೇರಿಯಾದಂಥ ರೋಗಗಳು ಕೂಡ ಬರುವಂಥ ಸಾಧ್ಯತೆಗಳಿದೆ ಅನ್ನುವಂಥ ಎಚ್ಚರಿಕೆಯನ್ನು ಉಡುಪಿ ಜಿಲ್ಲಾ ಆರೋಗ್ಯ ಇಲಾಖೆ ನೀಡಿರುವಂಥದ್ದು. ಒಟ್ಟಿನಲ್ಲಿ ಈ ವರ್ಷದ ಏನು ತಾಪಮಾನ ಇದೆ ಸಾಕಷ್ಟು ಆತಂಕಕ್ಕೆ ಕಾರಣ ಆಗಿರುವಂಥದ್ದು. ಈಗಾಗಲೇ ಹವಾಮಾನ ಇಲಾಖೆ ಯೆಲ್ಲೋ ಅಲರ್ಟನ್ನು ಕೂಡ ಘೋಷಣೆ ಮಾಡಿರುವಂಥದ್ದು. ಯಾಕಂದರೆ 34 ಸೆಲ್ಸಿಯಸ್ ಡಿಗ್ರಿ ಅಂದರೆ ಉಡುಪಿ ಜಿಲ್ಲೆಗೆ ಇದು ಸಾಕಷ್ಟು ಏರಿಕೆ ಆಗಿರುವಂಥ ತಾಪಮಾನ. ಹಾಗಾಗಿ ಸಾಕಷ್ಟು ಎಚ್ಚರಿಕೆಯನ್ನು ಜನ ವಹಿಸ್ಕೊಳ್ಬೇಕಾಗ್ತದೆ. ಬರುವಂಥ ಪ್ರವಾಸಿಗರು ಕೂಡ ಒಂದಷ್ಟು ವಿಳಂಬ ಮಾಡೋದು ಒಳಿತು ಅನ್ನುವಂಥದ್ದು. ಯಾಕಂದರೆ ಇಲ್ಲಿಯ ತಾಪಮಾನವನ್ನು ತಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಪರಿಸ್ಥಿತಿ ಸದ್ಯಕ್ಕೆ ಇರುವಂಥದ್ದು. ಹಾಗಾಗಿ ಜನ ಕೂಡ ಏನು ಆರೋಗ್ಯ ಇಲಾಖೆಯ ಸೂಚನೆ ಇದೆ ಅದನ್ನು ಪಾಲಿಸುವುದರ ಜೊತೆಗೆ ತಮ್ಮ ಆರೋಗ್ಯವನ್ನು ಕಾಪಾಡುವುದರ ಕಡೆಗೆ ಗಮನ ಹರಿಸಲಿ ಅನ್ನೋದು ನಮ್ಮ ಆಶಯ ಆಗಿರುವಂಥದ್ದು. ಇದಿಷ್ಟು ಉಡುಪಿ ಜಿಲ್ಲೆಯ ಸುದ್ದಿ.